ಜೀವಮಾನ ಸಾಧನೆ ಸಾಂಸ್ಕೃತಿಕ ರಾಜ್ಕುಮಾರ್ ಅವರ ಮೈಸೂರು ನಗರ ಕರ್ನಾಟಕವೇ ಸಾಂಸ್ಕೃತಿಕವಾಗಿ ಕರ್ನಾಟಕ ಇರಲಿ ಬಿಡಿ, ಕ್ಷೇತ್ರದವರು ಇರಲಿ, ಅಲ್ಲಿಂದ ಬಂದು 600 ಕಿಲೋಮೀಟರ್ ನಾನು. ಕರ್ನಾಟಕವೇ ಸಾಂಸ್ಕೃತಿಕವಾಗಿ ಬಹಳ ಶ್ರೀಮಂತವಾದಂತಹ ರಾಜ್ಯ. ಅದರಲ್ಲೂ ಕಲೆ, ಸಾಹಿತ್ಯ, ಸಂಗೀತ ಇವೆಲ್ಲಕ್ಕೂ ಬಹಳ ಪ್ರಮುಖವಾಗಿ ಆದ್ಯತೆ ಕೊಡ್ತಕ್ಕಂತಹ ಸರ್ಕಾರ. ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕನ್ನಡ ಪರವಾದಂತಹ ಮನಸ್ಸು. ಅದರಲ್ಲೂ ಮೈಸೂರು ನಗರ ಅಂತ ಹೇಳಿದ್ರೆ ಮಹಾರಾಜರ ಆಳ್ವಡಿಕೆ ಮಾಡಿದಂಥ ಕೃಷ್ಣದೇವರಾಯರು, ಒಡೆಯರವರಲ್ಲ, ಕೃಷ್ಣದೇವರಾಯರು, ಸಾರಿ, ಶ್ರೀ ಕೃಷ್ಣದೇವ ನಾಲ್ವಡಿ ಕೃಷ್ಣದೇವರಾಜ ಒಡೆಯರು ಅವರು ಆಡಳಿತ ಮಾಡಬಹುದಂಥದ್ದು. ಮತ್ತು ಈ ಒಂದು ಮೈಸೂರು ನಗರಿ ಕೂಡ ಸಾಂಸ್ಕೃತಿಕವಾಗಿ ಬಹಳ ಶ್ರೀಮಂತವಾಗಿರ್ತಕ್ಕಂಥ ಒಂದು ಸ್ಥಳ. ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನ ಪ್ರಶಸ್ತಿಯನ್ನು ಕೊಡಮಾಡಿರ್ತಕ್ಕಂಥದ್ದಕ್ಕೆ ನಾನು ಬಹಳ 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 ಒಂದು ಪುಣ್ಯ ಮಾಡಿದ್ದೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ನಾಡಿನ, ಈ ದೇಶದ, ಪ್ರಪಂಚದ ಮೇಲೆ ಅಂತ ಹೇಳ್ಬೋದು, ಜನರು ಕಂಡಂತಹ ಬಹಳ ದೊಡ್ಡ ಶ್ರೇಷ್ಠ ದಿಗ್ಗಜ, ಕಲಾ ಸಾಂಸ್ಕೃತಿಕ ಲೋಕದ ದಿಗ್ಗಜ. ಅವರ ಸಾಧನೆಯ ತೃಣವೂ ನಮ್ಮದಲ್ಲ. ಅವರ ಹೆಸರಿನ ಪ್ರಶಸ್ತಿಯನ್ನು ನಮಗೆ ಕೊಡಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ತುಂಬ 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 ಆಯ್ಕೆ ಸಮಿತಿಗೆ ಮತ್ತು ಸರ್ಕಾರಕ್ಕೆ ಮತ್ತು ನಮ್ಮನ್ನು ಇಲ್ಲಿವರೆಗೂ ತಂದು ಮುಟ್ಟಿಸಿದಂಥ ಪ್ರೇಕ್ಷಕ ವರ್ಗಕ್ಕೆ, ನನ್ನ ತಾಯ್ನಾಡಿನ ಭಾಷೆ ಕನ್ನಡಕ್ಕೆ ಸದಾ ಕಾಲ ಋಣಿಯಾಗಿರ್ತಾನೆ. ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡಬೇಕು, ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಹುಮ್ಮಸ್ಸು ಸದಾ ಕಾಲ ನನ್ನಲ್ಲಿ ಜಾಗೃತವಾಗಿರುತ್ತೆ. ಅದಿನ್ನೂ ಹೆಚ್ಚಾಗತ್ತೆ. ಧನ್ಯವಾದಗಳು. ತೆರೆ ಮೇಲೆ ಪ್ರೇಕ್ಷಕರು ತಮ್ಮ ಜಾಸ್ತಿ ಮಿಸ್ ಮಾಡ್ಕೋತಾ ಇದ್ದಾರೆ, ಪ್ರೇಕ್ಷಕರಿಗೆ ಅಭಿಮಾನಿ ಇಲ್ಲ, ನಾನು ಚಿತ್ರಗಳನ್ನು ಮಾಡ್ತಾ ಇದ್ದೇನೆ, ಆದರೆ ಬರಬೇಕು ತೆರೆಗೆ. ಈಗ ಲ್ಯಾಂಡ್ ಲಾರ್ಡ್ ಮಾಡ್ತಾ ಇದ್ದೇನೆ, ಆಮೇಲೆ ಅಣ್ಣ ಫ್ರಮ್ ಮೆಕ್ಸಿಕೋ ಮಾಡ್ತಾ ಇದ್ದೇನೆ, ಆಮೇಲೆ ಗೋವಿಂದಾಯ ನಮಃ ಅಂತ ಒಂದು ಚಿತ್ರ ಮಾಡ್ತಾ ಇದ್ದೇನೆ, ಉತ್ತರಾಖಂಡ ಸ್ಟಾರ್ಟ್ ಆಗಬೇಕು. ಹೀಗೆ ಒಂದು 5-6 ಸಿನಿಮಾಗಳನ್ನು ಮಾಡ್ತಾ ಇದ್ದೇನೆ. ಅದು ತೆರೆಗೆ ಬರಬೇಕು, ಸಿದ್ಧ ಆಗ್ತಾ ಇದೆ. ಮೇಡಮ್, ಹೆಂಗಾದ ಸಂದರ್ಭದಲ್ಲಿ ತಾಯಿ ಪಾತ್ರಗಳು ಸಿಕ್ತು, ತಾಯಿ ಪಾತ್ರ ಮಾಡುವಂಥ ಸಂದರ್ಭದಲ್ಲಿ ಕಡಿಮೆ ಆಯಿತು ಅಂತ ಅನಿಸ್ತಾ ಇಲ್ವಾ? ಅಲ್ಲ, ಅದು ಹಾಗೇನೆ. ಈಗ ಕಥೆಯಲ್ಲಿ ಮುಖ್ಯ ಪಾತ್ರ ಮಾಡಬೇಕು, ಅದು ಉಮಾಶ್ರೀಯವರೇ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದ್ದಾಗ ಅವರು ಖಂಡಿತವಾಗ್ಲೂ ಬಂದೇ ಬರ್ತಾರೆ, ನನಗೆ ಆ ಪಾತ್ರಗಳನ್ನು ಕೊಡ್ತಾರೆ. ಸೊ ಹಾಗಾಗಿ ತಾಯಿ ಪಾತ್ರಗಳಲ್ವಾ, ಈಗಿನ ಯಂಗ್ಸ್ಟರ್ಸ್ಗಳಿಗೆ ಮಾಡುವಂಥ ಸಿನಿಮಾಗಳೇ ಬೇರೆ, ಕೌಟುಂಬಿಕ ಚಿತ್ರಗಳೇ ಬೇರೆ, ಗ್ರಾಮೀಣ ಸೊಗಡಿನ ಚಿತ್ರಗಳೇ ಬೇರೆ, ಈ ಥರದ್ದು ಏನೇನೋ ಇರುತ್ತೆ. ಕಥೆ ಡಿಮ್ಯಾಂಡ್ ಮಾಡಬೇಕು, ಮತ್ತು ಆ ಪಾತ್ರ ಉಮಾಶ್ರೀಯವ್ರು ಮಾಡೋಕ್ಕೆ ಸರಿಯಪ್ಪ ಅಂತ ಅವ್ರಿಗೆ ಅನ್ನಿಸ್ಬೇಕು. ಬಹಳಷ್ಟು ಜನ ಕಲಾವಿದರು ಇರ್ತಾರೆ, ಅದರಲ್ಲಿ ಉಮಾಶ್ರೀಗೆ ಹೊಂದುವಂಥ ಪಾತ್ರಗಳಿದ್ದರೆ ಖಂಡಿತವಾಗ್ಲೂ ಕಳಕಳಿ. ಅಂದರೆ ಪ್ಯಾನ್ ಇಂಡಿಯಾ ಹೆಸರಿನಲ್ಲಿ ಸ್ಥಳೀಯ ಕನ್ನಡಿಗರ ಪೋಷಕರಿಗೆ ಅವಕಾಶಗಳು ಕಡಿಮೆ ಆಗ್ತಾ ಇದೆ. ಈಗ ಬೇರೆ ಭಾಷೆಯ ಡಬ್ಬಿಂಗ್ ಚಿತ್ರಗಳು ಬರೋದ್ರ ಮೂಲಕ, ಡಬ್ಬಿಂಗ್ಗಳನ್ನು ಮಾಡೋದ್ರ ಮೂಲಕ, ಮತ್ತು ಬೇರೆ ಚಿತ್ರಗಳು ನಮ್ಮ ಕನ್ನಡ ನಾಡಿಗೆ ಬಂದು ತೆರೆ ಕಾಣೋದ್ರ ಮೂಲಕ ಭಾಳ ಮೊದಲಿಗಿಂತಲೂ ಹೆಚ್ಚು ಸ್ಪರ್ಧೆ, ಕಾಂಪಿಟೇಷನ್ ಭಾಳ ಆಗಿಬಿಟ್ಟಿದೆ. ಮತ್ತು ಕಲಾವಿದರು ಹೆಚ್ಚಾಗಿದ್ದಾರೆ, ಯಂಗ್ಸ್ಟರ್ಸ್ ಇದ್ದಾರಲ್ಲ, ತುಂಬ ಕಲಾವಿದರಾಗಿದ್ದಾರೆ. ನೀವು ನೋಡ್ತೀರಾ ಸೀರಿಯಲ್ಗಳಲ್ಲಿರ್ಬೋದು ಅಥವಾ ಸಿನಿಮಾಗಳಲ್ಲಿರ್ಬೋದು, ಭಾಳಷ್ಟು ಹೊಸ ಹೊಸ ಮುಖಗಳು, ಹೊಸ ನಿರ್ದೇಶಕರು, ಹೊಸ ತಂತ್ರಜ್ಞರು ಬರ್ತಾ ಇದ್ದಾರೆ, ಸಿನಿಮಾ ಹೀರೋಯಿನ್ಗಳು ಎಲ್ಲರೂ ಬರ್ತಾ ಇದ್ದಾರೆ. ಆದರೆ ಚಿತ್ರಗಳು ಹೆಚ್ಚು ಹೆಚ್ಚು ಆಗ್ತಾ ಇದ್ದಾವೆ. ಬಟ್ ಇಷ್ಟೊಂದು ಚಿತ್ರಗಳು, ಹೊಸ ಡೈರೆಕ್ಷನ್, ಹೊಸ ನಿರ್ಮಾಪಕರು, ಹೊಸ ನಿರ್ದೇಶಕರು, ಹೊಸ ಚಿತ್ರಗಳು ಬರ್ತಾ ಇದೆ. ಆದರೆ ಈ ಚಿತ್ರಗಳನ್ನು ಜನ ನೋಡಬೇಕು, ಇಂಥ ಚಿತ್ರಗಳಿಗೆ ಥಿಯೇಟರ್ ಕೊಡುವಂಥದ್ದಾಗಬೇಕು, ಇಂಥ ಚಿತ್ರಗಳನ್ನು ಪ್ರೋತ್ಸಾಹ ಮಾಡಬೇಕು. ಮತ್ತು ಚಾನಲ್ನವ್ರು ಇರ್ತಾರಲ್ಲ OTTನಲ್ಲಿ, ಆ OTTಯವರು ಕೂಡ ಈ ಪ್ರಶಸ್ತಿ ಪಡ್ಕೊಂಡಂತಹ ಚಿತ್ರಗಳನ್ನು ಅವರ ಮೂಲಕ ಜನಗಳಿಗೆ ತಲುಪಿಸುವಂಥ ಕೆಲಸಗಳು ಕೂಡ ಬಹಳ ಮುಖ್ಯವಾಗಿ ಮಾಡಬೇಕು. OTTಯವರು ದೊಡ್ಡ ದೊಡ್ಡ ಚಿತ್ರಗಳನ್ನು ಅವ್ರು ತೊಗೊಂಡು ಕಮರ್ಷಿಯಲಿ ಅವ್ರು ಏನೇ ಮಾಡಬಹುದು, ಅವ್ರು ಮಾಡಲಿ. ಆದರೆ ಈ ಥರ ಚಿತ್ರಗಳಿಗೂ ಪ್ರೋತ್ಸಾಹ ಕೊಟ್ಟರೆ ಅವರಿಗೂ ಒಂದು ಎಂಕರೇಜ್ಮೆಂಟ್ ಕೊಟ್ಟಂಗೆ ಆಗುತ್ತೆ ಅಂತ ನಾನು. ರಾಜಕೀಯ ಸಿನಿಮಾ ಹೇಗೆ ನಡೀತಾ ಇದೆ? ಎರಡು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ, ನೀವೆಲ್ಲರೂ ನೋಡ್ತಾ ಇದ್ದೀರಾ, ಮಾಡಬೇಕಾಗತ್ತೆ. ಸಿನಿರಂಗದ ಮೇಲೆ ಸಿದ್ದರಾಮಯ್ಯವ್ರು